ನಮಸ್ಕಾರ IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾವ್ ಕುರ್ಮಾರ್. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೌದು ಈ ಬಾರಿ RCB ತುಂಬಾ ಡಿಫರೆಂಟ್ ಆಗಿ ಕಾಣ್ತಾ ಇದೆ. ಟ್ರೋಫಿಯ ಕನಸನ್ನ ನನಸಾಗಿಸಲು ನಮ್ಮ RCB ಹುಡುಗರು ಕಾತುರದಿಂದ ಕಾಯ್ತಾ ಇದ್ದಾರೆ. ಸೀಸನ್ 18ರಲ್ಲಿ ಈ ಸಲ ಕಪ್ ನಮ್ದೇ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿ RCBಯ ಬಾಯ್ಸ್ ತುಂಬಾ ಹುರುಪಿನಲ್ಲಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟಿದೆ RCB ತಂಡ. ಆದರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಪ್ಲೇಸ್ಗೆ ಬರಲು ತುಂಬಾ ಎಡುತ್ತಾ ಇದೆ ಅಂತ ಹೇಳ್ಬೋದು RCB ತಂಡ ಮತ್ತು ತಿನ್ಕಾಡ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಅದಕ್ಕೂ ಕೂಡ ಸಮಯ ತುಂಬಾ ಹತ್ತಿರದಲ್ಲಿದೆ. ಇದೇ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ನಮ್ಮ RCB ತಂಡ ಗೆದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಪ್ಲೇಸ್ಗೆ ಬಂದು ಕೂರಲಿದೆ. ಆ ಕೂರುವ ಮೂಲಕ ನಮ್ಮ RCB ತಂಡಕ್ಕೆ ಈ ಬಾರಿ ಟ್ರೋಫಿಯ ಕನಸು ತುಂಬಾ ಹತ್ತಿರವಾಗಲಿದೆ. ಹಾಗಾಗಿ ಮತ್ತು ಪ್ರತಿ ವರ್ಷ RCBಗೆ ಒಂದು ಸಮಸ್ಯೆ ಇದ್ದದ್ದೇ. ಯಾವತ್ತೂ ಕೂಡ ಈಸಿಯಾಗಿ RCB ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟಿಲ್ಲ ಅಥವಾ ಫಸ್ಟ್ ಸೆಕೆಂಡ್ ಪ್ಲೇಸ್ಗೆ ಹೋಗೋದು ದೂರ ಇರಲಿ, ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಡುವುದು ತುಂಬ ಹರಸಾಹಸ ಪಟ್ಟು ನಾವು ಎಂಟ್ರಿ ಕೊಡ್ತಾ ಇದ್ವಿ ಮತ್ತು ಕಪ್ ಗೆಲ್ಲುವಂತಹ ಸನಿಹದಲ್ಲಿ ಬಂದು ಎಲ್ಲೋ ಎಡಿ ಬಿಡ್ತಾ ಇದ್ವಿ. ಈ ಬಾರಿಯೂ ಅದು ಮರುಕಳಿಸುತ್ತಾ ಅಥವಾ ಸೀಸನ್ 18 ಲಕ್ ತಂದು ಕೊಡುತ್ತಾ RCBಗೆ? ಅವೆಲ್ಲ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ನಮ್ಮ ಬೆಂಗಳೂರು ಹುಡುಗರು ಗೆದ್ದು ಕೇಕೆ ಹಾಕಿ 18ನೇ ವರ್ಷದಂದು ಕನಸು ನನಸು ಮಾಡುತ್ತಾ ಮತ್ತು ಪ್ಲೇ ಆಫ್ಸ್ ಲೆಕ್ಕಾಚಾರ ಹೇಗಿದೆ, ಯಾವ ತಂಡ RCBಗೆ ಕಂಟಕವಾಗಬಹುದು ಮತ್ತು ಯಾವ ತಂಡ ಫೈನಲ್ಗೆ ಬರಬಹುದು, ಪ್ಲೇ ಆಫ್ಸ್ನಲ್ಲಿ ಯಾವ ರೀತಿ ಆಟ ಇರಬಹುದು, ಇದೆಲ್ಲದರ ಬಗ್ಗೆ ಮಾತನಾಡ್ಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಪ್ಲೇ ಆಫ್ಸ್ನ ಪಂದ್ಯಗಳು ಹೇಗಿರಲಿದೆ, RCBಯ ಲೆಕ್ಕಾಚಾರ ಹೇಗಿರಲಿದೆ ಎಂಬುದರ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಬೆಂಗಳೂರು ತಂಡ ಸೀಸನ್ 18ನಲ್ಲಿ ತುಂಬ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ನಾವು ಸೀಸನ್ ಉದ್ದಕ್ಕೂ ಕೂಡ ಮಾತಾಡ್ಕೊಂಡು ಬರ್ತಾ ಇದ್ದೀವಿ RCBಯ ಒಂದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಬಗ್ಗೆ. ಒಂದು RCBಗೆ ವೀಕ್ನೆಸ್ ಏನಂತಂದರೆ RCB 17 ವರ್ಷಗಳಿಂದಲೂ ಕೂಡ ಒಂದು ಸೀಸನ್ ಏನಾದರೂ ಒಂದು ಕಂಟಕನ ಇಟ್ಕೊಂಡು ಬಿಟ್ಟಿರುತ್ತೆ. ಈ ಪಂದ್ಯ ಗೆದ್ದರೆ ಮಾತ್ರ ಪ್ಲೇ ಆಫ್ಸಿಗೆ ಹೋಗ್ಬೇಕು ಅಥವಾ ಪಾಯಿಂಟ್ಸ್ ಟೇಬಲಲ್ಲಿ ಹೋಗ್ಬೇಕು, ಅವ್ರು ಸೋಲ್ಬೇಕು, ಇವ್ರು ಗೆಲ್ಲಬೇಕು, ಇಂಥ ರಗಳಲ್ಲೇ ಬಂದುಬಿಟ್ಟಿರುತ್ತೆ. ಬಟ್ ಲಾಸ್ಟ್ ಮೂಮೆಂಟಿಗೆ ಪ್ಲೇ ಆಫ್ಸಿಗೆ ಬಂದರೂ ಕೂಡ ಕಪ್ ಎತ್ತಕ್ಕಾಗಿರಲಿಲ್ಲ. ಈಸಲಿ ಆ ಲಕ್ ಕುಲಾಯಿಸುತ್ತಾ RCBಗೆ ಅಂತೇಳಿ ಚಾನ್ಸಸ್ ಇದೆ ಈ ಸಲ ನನ್ಗನ್ಸ. ಯಾಕಂದ್ರೆ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಲೀಗ್ ಮ್ಯಾಚ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಆಡಿದೆ. ಬಟ್ ಏನಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆದ್ದಿದ್ರೆ RCB ತಂಡ ಈಸಿಯಾಗಿ ಟಾಪ್ 1 ಅಲ್ಲಿ ಇರ್ತಾ ಇತ್ತು ಈಗ. ಸೊ ಈ ಮ್ಯಾಚ್ ಅಲ್ಲಿ ಏನು ತಲೆ ಬಿಸಿ ಮಾಡ್ಕೊಳ್ಳೋ ಅಗತ್ಯ ಇರಲಿಲ್ಲ. ಯಾಕಂತಂದ್ರೆ ಇದು ಟಾಪ್ 1 ಅಲ್ಲಿ ಇರತಕ್ಕಂಥ ಗುಜರಾತ್ ಟೈಟನ್ಸ್ ತಂಡ ಕೂಡ ಲಾಸ್ಟ್ 2 ಮ್ಯಾಚ್ ಸೋತ್ಬಿಟ್ಟಿದೆ. ಸೊ ಇದೊಂದು RCBಗೆ ಅಡ್ವಾಂಟೇಜ್ ಆಗ್ತಾ ಇತ್ತು. ಬಟ್ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ RCB ತಂಡ ಒಂದು ವೈಫಲ್ಯತೆ ಅನುಭವಿಸಿದೆ, ಬೌಲಿಂಗ್ ಅಲ್ಲಿ ಆಗ್ಬೋದು ಮತ್ತೆ ಬ್ಯಾಟಿಂಗ್ ಎರಡರಲ್ಲೂ ಕೂಡ. ಸೊ ಇದು ಭಾರಿ ಹಿನ್ನಡೆ ಆಗಿದೆ. ಈಗ ಮಾಡೋ ಇಲ್ಲವೇ ಮಡಿ ಪರಿಸ್ಥಿತಿ RCB ತಂಡಕ್ಕೆ. ಸೊ ಈ ಮ್ಯಾಚ್ ನಾನು ಲಕ್ನೋ ಸೂಪರ್ ಜೈಂಟ್ಸ್ ತಂಡನೂ ನಾವು ಅಷ್ಟೊಂದು ಕಂಟಮ್ ಮಾಡಕ್ಕಾಗಲ್ಲ, ತುಂಬಾ ಚೆನ್ನಾಗಿದೆ ಅದು ಕೂಡ. ಲಾಸ್ಟ್ ಮ್ಯಾಚ್ ಅವ್ರು ಗೆದ್ದಿದ್ದಾರೆ ಅಲ್ಲಿ. ಸೊ ಒಳ್ಳೊಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಮಿಚೆಲ್ ಮಾರ್ಷ್ ಆಗ್ಬೋದು, ಏಡನ್ ಮಾರ್ಕ್ರಮ್ ಆಗ್ಬೋದು, ಮತ್ತೆ ನಿಕೋಲಸ್ ಪೂರನ್ ಮತ್ತೆ ರಿಷಬ್ ಪಂತ್, ಒಂದು ಒಳ್ಳೆ ಬಲಿಷ್ಠ ಬ್ಯಾಟಿಂಗ್ ಪಡೆ ಅದರಲ್ಲೂ ಕೂಡ ಇದೆ. ಬಟ್ RCB ತಂಡ ಸೊ ಏನು ಇವಾಗ ಲಾಸ್ಟ್ ಮ್ಯಾಚಲ್ಲಿ ಏನು ಮಾಡಿದ್ರು ತಪ್ಪುಗಳನ್ನು ಅದನ್ನು ಕರೆಕ್ಟಾಗಿ ತಿದ್ದುಕೊಂಡು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡಿದ್ರೆ ಖಂಡಿತವಾಗ್ಲೂ RCB ತಂಡ ಗೆಲ್ಬೋದು. ಬಟ್ ಇವತ್ತು ಅದಕ್ಕೆ ಬಿಫೋರ್ ನಾವು ಇವತ್ತು ಮ್ಯಾಚ್ ಕೂಡ ತುಂಬ ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ. ಮುಂಬೈ ಇಂಡಿಯನ್ಸ್ ಮತ್ತೆ ಪಂಜಾಬ್ ಕಿಂಗ್ಸ್ ತಂಡ. ಈ ಮ್ಯಾಚ್ ಅಲ್ಲಿ ಯಾರು ಗೆದ್ರೆ ಅವರು ಟೇಬಲ್ ಟಾಪರ್ ಆಗ್ತಾರೆ. ಬಟ್ ಇದು RCB ತಂಡಕ್ಕೆ ಏನು ಇದೇನು ಒಂದು ಪರಿಣಾಮ ಬೀರಲ್ಲ. ಸೊ ಯಾಕಂದ್ರೆ ನಾಳಿನ ಮ್ಯಾಚ್ RCB ಗೆಲ್ಲೇಬೇಕು. ಒಂದ್ ವೇಳೆ ಏನಾದ್ರು ಸೋತ್ರೆ RCB ತಂಡ 3 ಅಥವಾ 4 ಬಂದ್ಬಿಡುತ್ತೆ. ಸೊ ತುಂಬಾ ಕಷ್ಟ ಆಗುತ್ತೆ. ಎಲಿಮಿನೇಟರ್ ಗೆಲ್ಬೇಕಾಗುತ್ತೆ ನೀವು, ಮತ್ತೆ ಸೆಕೆಂಡ್ ಕ್ವಾಲಿಫೈರ್ ಗೆಲ್ಬೇಕಾಗುತ್ತೆ, ಮತ್ತೆ ಫೈನಲ್ ಟೋಟಲ್ 3 ಮ್ಯಾಚ್ ನೀವು ಕಂಟಿನ್ಯೂಸ್ ಗೆಲ್ಬೇಕಾಗುತ್ತೆ. ಸೊ ನಾಳೆ ಏನಾದ್ರು ಸೋತ್ರೆ ಸೊ ಅದಕ್ಕೆ RCB ತಂಡ ಯಾವುದಕ್ಕೂ ನಾಳೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಗೆದ್ರೆ ಟಾಪ್ 1 ಅಲ್ಲಿ ಇರ್ತಾರೆ. ಮತ್ತೆ ಫಸ್ಟ್ ಕ್ವಾಲಿಫೈರ್ ಆಡ್ಕೊಂಡು ಗೆದ್ರೆ ಫೈನಲ್ ಹೋಗ್ತಾರೆ, ಸೋತ್ರೆ ಸೆಕೆಂಡ್ ಕ್ವಾಲಿಫೈರ್ಗೆ ಅವಕಾಶ ಸಿಗುತ್ತೆ. ಸರ್ ಅದು ಬರೋದು ಬೇಡ, ಫಸ್ಟ್ ಪ್ಲೇಸ್ಗೆ ಹೋಗ್ಲಿ. ಹೌದೌದು, ಅದನ್ನೇ ನಾವು ಕೂಡ ಬಯಸ್ತಾ ಇದೀವಿ. ಅದಕ್ಕೆ RCB ತಂಡ ಇದನ್ನೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ನಾಳಿನ ಮ್ಯಾಚ್ ಅಲ್ಲಿ ಆಡಬೇಕು. ಬ್ಯಾಟಿಂಗ್ ಆಗ್ಬೋದು, ಬೌಲಿಂಗ್ ಎರಡೂ ಡಿಪಾರ್ಟ್ಮೆಂಟ್ ಅಲ್ಲಿ ಚೆನ್ನಾಗಿ ಆಡಿ ಮ್ಯಾಚ್ ಗೆಲ್ಬೇಕು. ಎಸ್ ಸರ್, CSK ಮ್ಯಾಚ್ ನೆನಪಿದೆಯಾ ಸರ್? ಈಗ ನೋಡಿ CSK ನಮ್ಗೆ ಒಂಥರ ಲಕ್ಕದ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಇವ್ರು ಕೂಡ ಗೆದ್ದ ಪ್ಲೇ ಆಫ್ಸ್ಗೆ 4th ಪ್ಲೇಸ್ ಅಲ್ಲಿ ಬಂದ್ವಿ. ಈಗ ನಿನ್ನೆ CSK ಜೊತೆ ಗುಜರಾತ್ ಜೊತೆ ಗೆದ್ಕು ನಮ್ಮ RCBಗೆ ಅನುಕೂಲ ಆಯ್ತು. ಅವ್ರು ಗೆದ್ದಂತ ರೀತಿಯಲ್ಲಿ ಗುಜರಾತ್ ತಂಡ ಹಿಂದೆ ಬರಬೇಕಾಗುತ್ತೆ ಈಗ ನಮ್ಮ RCB ಗೆದ್ರೆ. ಹಾಗಾಗಿ ಒಂಥರ CSK ಕೂಡ ಲಕ್ ಅನ್ಸುತ್ತೆ RCBಗೆ. ಸೆಕೆಂಡ್ ಮ್ಯಾಚ್ ಅಲ್ಲೂ ಕೂಡ ನಮ್ಮ CSK ಎದುರು ನಮ್ಮ RCB ತಂಡ ಜಸ್ಟ್ ರೋಚಕ ಗೆಲುವನ್ನು ಪಡೆದುಕೊಳ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ. ಒಟ್ಟು CSK ಲಕ್ಕ RCBಗೆ ಅಂತ ಯಾವಾಗಲೂ ಕೂಡ ತುಂಬಾ ಚರ್ಚೆ ಆಗುತ್ತೆ CSK RCB ಬಗ್ಗೆ, ಫ್ಯಾನ್ಸ್ ಆಗ್ಲಿ ಮತ್ತು ಟೀಮ್ ಬಗ್ಗೆ ಆಗ್ಲಿ ಕೂಡ. ಒಟ್ಟ ಒಂಥರ ಲಕ್ ಅನ್ಸುತ್ತೆ CSK. ಹೌದಲ್ಲ ರಮೇಶ್ ಅವರು? ಇದ್ರ ಬಗ್ಗೆ ನಾವು
IPL ಟೂರ್ನಮೆಂಟ್ ಹಿಸ್ಟ್ರಿನಲ್ಲಿ ನಾವು ನೋಡಿದಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂಡಿಯಾ ಆದ್ರೆ ಹೌದು, ಚೆನ್ನೈ ಸೂಪರ್ ಕಿಂಗ್ಸ್ ಒಂಥರ ಪಾಕಿಸ್ತಾನ ಇದ್ದಂಗೆ. ಹೌದು ತಾಯದಿಗಳ ಕಾದಾಟ. ಹೌದು ಒಂಥರ ಬದ್ಧ ವೈರಿಗಳ ಕಾದಾಟ. ಬಟ್ ಈ ಸೀಸನ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಷ್ಟೊಂದು ಫಲಿತಾಂಶ ಚೆನ್ನಾಗಿ ಬಂದಿಲ್ಲ ಅವ್ರ ಕಡೆಯಿಂದ. Yes. ಸೊ ಬ್ಯಾಟಿಂಗು ಮತ್ತೆ ಬೌಲಿಂಗ್ ಎರಡೂ ಕಡೆಯಲ್ಲೂ ಕೂಡ ವೈಫಲ್ಯತೆಯನ್ನು ಅನುಭವಿಸಿದೆ. ಬಟ್ ಅದರಲ್ಲಿ ನಾವು ನೋಡೋದಾದ್ರೆ ಟೀಮ್ ಅಲ್ಲಿ ಅಷ್ಟೊಂದು ಇವರು ಮೆಗಾ ಆಕ್ಷನ್ ಅಲ್ಲೇ ತುಂಬಾ ಹಿಡಿದಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ. ಒಳ್ಳೊಳ್ಳೆ ಪ್ಲೇಯರ್ಸ್ ಇವ್ರು ತಗೊಳ್ಳಿಲ್ಲ ಇವರು. ಸೊ ಎಲ್ಲ ಯಂಗ್ ಪ್ಲೇಯರ್ಸ್ ನ ಇವರು ತಗೊಂಡಿದ್ದಾರೆ ಎಲ್ಲಾನು. ಬಟ್ ಈ ಫಸ್ಟ್ ಯಂಗ್ ಪ್ಲೇಯರ್ಸ್ ಅಂದ್ರೆ ಇದು ಒಂದು ಭವಿಷ್ಯದ ಒಂದು ದೃಷ್ಟಿಯಲ್ಲಿ ಒಂದು ಒಳ್ಳೆ ಬಲಿಷ್ಠ ತಂಡ ಕಟ್ಟೋಣ ಒಂದು ಹಿನ್ನೆಲೆಯಲ್ಲಿ ಇವರು ಒಂದು ತಂಡನ ಕಟ್ಟಿರೋದು. ಸೊ ಅದು ಈ ಕಾರಣದಿಂದ ಅವರು ಫಸ್ಟ್ ಸೀಸನ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ಸುತ್ತೆ ಅಂದ್ಕೊಂತೀನಿ. ಬಟ್ ಒಂದು ಒಳ್ಳೆ ಟೀಮ್ ಕಟ್ಟೋಣ, ಒಂದು ಲಾಂಗ್ ಟೈಮ್ ಟೀಮ್ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಇವರು ಟೀಮ್ ಸೆಲೆಕ್ಟ್ ಮಾಡಿರ್ಬೋದು. ಬಟ್ ಅದೇ ನೋಡಬೇಕು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಯಾವ ರೀತಿ ಆಗ್ತಾ ಇದೆ. ಬಟ್ ಈಗ ನಾವು ವೈಫಲ್ಯತೆ ನಾವು ನೋಡಿದಾಗ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಏನು ಅಷ್ಟೊಂದೇನು ಇಲ್ಲ. ನಾವು ಫಸ್ಟ್ ಹಾಫ್ ನೋಡಿದಾಗ RCB ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಅಲ್ಲಿ ತುಂಬಾ ಚೇಂಜಸ್ ಮಾಡ್ತಾ ಇದ್ರು. ರಾಹುಲ್ ತ್ರಿಪಾಠಿ ಆಗ್ಬೋದು, ಮತ್ತೆ ದೀಪಕ್ ಹೂಡಾ ಆಗ್ಬೋದು, ಮತ್ತೆ ಡೆವಾನ್ ಕಾನ್ವೆ, ರಚಿನ್ ರವೀಂದ್ರ, ಋತುರಾಜ್ ಗಾಯಕ್ವಾಡ್ ತುಂಬಾ ಶಫಲ್ ಮಾಡ್ತಾ ಇದ್ರು ಅವರು ಬ್ಯಾಟಿಂಗ್ ಆರ್ಡರ್ ಅಲ್ಲಿ. ಬಟ್ ಸೆಕೆಂಡ್ ಹಾಫ್ ಅಲ್ಲೂ ಅಷ್ಟೇನೆ ಸಾಕಷ್ಟು ಶಫಲ್ ಆಯ್ತು. ಬಟ್ ಮತ್ತೆ ಇನ್ನೊಂದೇನಂತ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ರೆಗ್ಯುಲರ್ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಇಂಜುರಿ. ಹೌದು, ಮಿಡ್ಲ್ ಅಲ್ಲಿ ಅವ್ರ ಇಂಜುರಿ ಆಯ್ತು. ಮತ್ತೆ MS ಧೋನಿ ಕ್ಯಾಪ್ಟನ್ಸಿಗೆ ಬಂದ್ರು. ಸಾಕಷ್ಟು ಬದಲಾವಣೆ ಆಯ್ತು ಟೀಮ್ ಅಲ್ಲಿ. ಸೊ ಇದು ಕೂಡ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ವೈಫಲ್ಯತೆಗೆ ಕಾರಣ ಅಂತಾನೆ ನಾವು ಹೇಳ್ಬೋದು. ಬಟ್ ನಾವು ಲಾಸ್ಟ್ ಮ್ಯಾಚಸ್ ನೋಡಿದಾಗ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಒಂದು ಅದ್ಭುತವಾದಂತಹ ಪ್ರದರ್ಶನ ತೋರಿದೆ. ಒಳ್ಳೊಳ್ಳೆ ಯಂಗ್ ಪ್ಲೇಯರ್ಸ್, ಅದರಲ್ಲೂ ಯಂಗ್ ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಆಯುಷ್ ಮಾತ್ರೆ ಆಗ್ಬೋದು, ಮತ್ತೆ ಡೆವಾಲ್ಡ್ ಬ್ರೆವಿಸ್ ಅವರು ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. ಒಂದು ಒಳ್ಳೆ ಮ್ಯಾಚ್ ಫಿನಿಶರ್ ಸಿಕ್ಕಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಆ ಒಂದು ಆಟಗಾರ ಲಾಸ್ಟ್ ಸೀಸನ್ ಎಲ್ಲ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಇದ್ರು. ಬಟ್ ಅವ್ರಿಗೆ ಅಷ್ಟೊಂದು ಅವಕಾಶ ಅಲ್ಲಿ ಸಿಕ್ಕಿರ್ಲಿಲ್ಲ. ಬಟ್ ಇಲ್ಲಿ ಅವ್ರಿಗೆ ಒಂದು ಲಾಸ್ಟ್ ಲೀಗ್ ಸ್ಟೇಜ್ನ ಲಾಸ್ಟ್ ಮ್ಯಾಚ್ಗಳಲ್ಲಿ ಇವ್ರಿಗೆ ಅವಕಾಶ ಸಿಕ್ಕಿದೆ. ಅದನ್ನ ಇವರು ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಲಾಸ್ಟ್ ಮ್ಯಾಚಲ್ಲೂ ಕೂಡ ಅದ್ಭುತವಾಗಿ ಆಡಿದ್ದಾರೆ ಡೆವಾಲ್ಡ್ ಬ್ರೆವಿಸ್ ಅವರು. ಇದು CSK ಪಾಲಿಗೆ ನನ್ಗನ್ಸ ಪ್ಲಸ್ ಪಾಯಿಂಟ್ ಅಂತ ನಾವು ಇಲ್ಲಿ ಹೇಳ್ಬೋದು. ಬಟ್ ಅದೇ ಅವರು ನಾವು MS ಧೋನಿನೂ ಕೂಡ ಅದನ್ನೇ ಹೇಳಿದ್ರು, ನಾವು ಮುಂದಿನ ಇವಾಗ ನಮ್ದು ಈ ಸೀಸನ್ ಅಲ್ಲಿ ಮುಗೀತು, ಸೊ ಮುಂದಿನ ನೆಕ್ಸ್ಟ್ ಸೀಸನ್ಗೆ ನಾವು ಇಲ್ಲಿಂದ ಪ್ರಿಪೇರ್ ಆಗ್ತೀವಿ, ಒಂದು ಒಳ್ಳೆ ಕಾಂಬಿನೇಷನ್ ಮಾಡ್ಕೊಂಡು ನೆಕ್ಸ್ಟ್ ಸೀಸನ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಬಟ್ ಚೆನ್ನೈ ಸೂಪರ್ ಕಿಂಗ್ಸ್ ಹೇಳಕ್ಕಾಗಲ್ಲ, ಮುಂದಿನ ಸೀಸನ್ ಅಲ್ಲಿ ಇನ್ನೂ ಮಿನಿ ಆಕ್ಷನ್ ಬೇರೆ ಇರುತ್ತೆ. ಆ ಆಕ್ಷನ್ ಅಲ್ಲಿ ಒಂದು ಇನ್ನೂ ಯಾರ್ಯಾರು ಬೇಕು, ಯಾವ್ಯಾವ ಪ್ಲೇಸ್ ಖಾಲಿ ಇದೆ ಆ ಪ್ಲೇಸ್ ಒಳ್ಳೊಳ್ಳೆ ಪ್ಲೇಯರ್ಸ್ ನ ತಗೊಬಹುದು. ಇದು CSK ಕಥೆ ಆದ್ರೆ ಮತ್ತೆ ನಮ್ಮ RCB ಕಡೆ ಬರುವ ಪ್ಲೇ ಆಫ್ಸ್ ಸಿನಾರಿಯಾ ಯಾವ ರೀತಿ ಇದೆ ಅಂತ ಹೇಳಿ ರಮೇಶ್ ಅವರು, ಯಾಕಂತಂದ್ರೆ ಪ್ಲೇ ಆಫ್ಸ್ ಅಲ್ಲಿ RCBಗೆ ಯಾವ ಟೀಮ್ ಕಂಟಕವಾಗಬಲ್ಲದು ಮತ್ತು ಫೈನಲ್ಗೆ ಯಾವ ಟೀಮ್ ಬರಬಹುದು, ಅಥವಾ RCB ಲೆಕ್ಕಾಚಾರ ಹೇಗಿರಲಿದೆ ಪ್ಲೇ ಆಫ್ಸ್ ನಲ್ಲಿ. ಯಾಕಂದ್ರೆ ಲೀಗ್ ಹಂತಗಳಲ್ಲೇ ಬೇರೆ, ಪ್ಲೇ ಆಫ್ಸ್ ಅಂತ ಅಂದಾಗ ಒಂದು ಮಾಸ್ಟರ್ ಮೈಂಡ್ ಬೇರೆ ಇರುತ್ತೆ. RCB ಟೀಮ್ ಆಗ್ಲಿ ಅಥವಾ ಬೇರೆ ತಂಡಗಳದ್ದಾಗ್ಲಿ, ಪ್ಲೇ ಆಫ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ? ಈಗ ಸದ್ಯದ ಮಟ್ಟಿಗೆ ನಾವು ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಈಗ RCB ತಂಡ 3ನೇ ಸ್ಥಾನದಲ್ಲಿದೆ, 4ನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಇದೆ, 2ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್, ಮತ್ತೆ ಟಾಪ್ 1 ಅಲ್ಲಿ ಗುಜರಾತ್ ಟೈಟನ್ಸ್ ಇದೆ. ಸೊ ಈಗ ಈ ಪ್ಲೇಸಸ್ ಚೇಂಜ್ ಆಗುತ್ತೆ, ಅದಿರಲ್ಲ, ಅದು ಇವಾಗ ನೆಕ್ಸ್ಟ್ ನಾಳೆಗೆ ಚೇಂಜ್ ಆಗ್ಬೋದು, ಇವತ್ತು ಚೇಂಜ್ ಆಗುತ್ತೆ. ಇವತ್ತು ಯಾರು ಗೆಲ್ತಾರೆ ಅವರು ಟಾಪ್ 1 ಆಗ್ತಾರೆ, ಸೋತವರು 3-4ರಲ್ಲಿ ಉಳ್ಕೊಂತಾರೆ. ಸೊ 3 ಇಲ್ಲ 4ರಲ್ಲಿ ಉಳ್ಕೊಂತಾರೆ ಅದೇ. ಬಟ್ ಈಗ ನಾಳಿನ ಮ್ಯಾಚ್ ಆದ್ಮೇಲೆ ಪಾಯಿಂಟ್ಸ್ ಟೇಬಲ್ 4 ಕೂಡ ಚೇಂಜ್ ಆಗ್ಬಿಡುತ್ತೆ. ಸೊ ಆಗ್ಲೇ ಇವಾಗ ಇರೋ ತಂಡಗಳಿಗೆ ಕೂಡ ಒಂಥರ ಟೆನ್ಷನ್ ಇರುತ್ತೆ, ಎಲ್ಲಾ ತಂಡಗಳಿಗೂ ಕೂಡ ಒಂಥರ ಟೆನ್ಷನ್ ಇದ್ದೇ. ಹೌದು, ಯಾಕಂತಂದ್ರೆ ಗುಜರಾತ್ ಟೈಟನ್ಸ್ ಈಗ ನಂಬರ್ 1 ಅಲ್ಲಿ ಇದೆ. ಇವತ್ತೇನಾದ್ರೂ ಪಂಜಾಬ್ ಕಿಂಗ್ಸ್ ಗೆದ್ರೆ ನಂಬರ್ 1 ಆಗುತ್ತೆ. ನಾಳೆ ಏನಾದ್ರು RCB ತಂಡ ಗೆದ್ರೆ ನಂಬರ್ 1 ರೇಟ್, ಒಳ್ಳೆ ರನ್ ರೇಟ್ ಅಲ್ಲಿ ಗೆದ್ದು ಅಂದ್ರೆ ಅವರು ಕೂಡ ನಂಬರ್ 1 ಆಗ್ತಾರೆ. ಗುಜರಾತ್ ಟೈಟನ್ಸ್ 3 ಇಲ್ಲ 4ನೇ ಸ್ಥಾನಕ್ಕೆ ಬಂದ್ರು ಕೂಡ 3ನೇ ಸ್ಥಾನಕ್ಕೆ ಬಂದ್ಬಿಡುತ್ತೆ ಈಗ ಇವತ್ತೇನಾದ್ರೂ ಸೋತ್ರೆ. ಸೊ ಹಾಗಾಗಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇನ್ನೂ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಇನ್ನು ನಾಳೆ ಮ್ಯಾಚ್ ತನಕ ನಾವು ಏನು ಇದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಬಟ್ RCB ತಂಡ ಪ್ಲೇ ಆಫ್ಸ್ ಫಸ್ಟ್ ನಾಳೆ ಮ್ಯಾಚ್ ಗೆದ್ರೆ ಫಸ್ಟ್ ಕ್ವಾಲಿಫೈಯರ್ ನನ್ಗನ್ಸ್ದಂಗೆ ಗುಜರಾತ್ ಟೈಟನ್ಸ್ ಸಿಗ್ಬೋದು. ಗುಜರಾತ್ ಟೈಟನ್ಸ್ ಸಿಗ್ಬೋದು. ಒಂದ್ ವೇಳೆ ಏನಾದ್ರು ಇವತ್ತಿನ ಮ್ಯಾಚ್ ಅಲ್ಲಿ ಏನಾದ್ರು ಮುಂಬೈ ಇಂಡಿಯನ್ಸ್ ತಂಡ ಪಂಜಾಬ್ ವಿರುದ್ಧ ಏನಾದ್ರು ಗೆದ್ರೆ ಒಳ್ಳೆ ರನ್ ರೇಟ್ ಇದೆ ಅವ್ರದ್ದು, 18 ಪಾಯಿಂಟ್ಸ್ ತಗೊಂತಾರೆ. 18 ಪಾಯಿಂಟ್ಸ್ ತಗೊಂಡ್ರೆ ಅವರು ಟಾಪ್ 2 ಕೂಡ ಬರೋ ಸಾಧ್ಯತೆ ಇದೆ. ಯಾಕಂತಂದ್ರೆ 1.2 ಸಮಥಿಂಗ್ ಏನೋ ಇದೆ ರನ್ ರೇಟ್ ಅವ್ರದ್ದು. ಈಗ ಟಾಪ್ 4 ಅಲ್ಲಿ ಇರ್ತಕ್ಕಂಥ ಎಲ್ಲಾ ತಂಡಗಳಿಗೂ ನಾವು ಕಂಪೇರ್ ಮಾಡಿದಾಗ ಮುಂಬೈ ಇಂಡಿಯನ್ಸ್ ಒಳ್ಳೆ ರನ್ ರೇಟ್ ಇರೋದು. ಸೊ ಹಾಗಾಗಿ ಈ ಮ್ಯಾಚ್ ಅಲ್ಲಿ ಗೆದ್ರೆ ಅವ್ರು ಆಬ್ವಿಯಸ್ಲಿ ಟಾಪ್ 1ಗೆ ಹೋಗ್ತಾರೆ. ನೆಕ್ಸ್ಟ್ ನಾಳೆ ಏನಾದ್ರು RCB ತಂಡ ಗೆದ್ರೆ 19 ಪಾಯಿಂಟ್ಸ್ ಇಂದ ಅವ್ರು RCB ಟಾಪ್ 1ಗೆ ಹೋಗುತ್ತೆ, ಮುಂಬೈ ಇಂಡಿಯನ್ಸ್ ಸೆಕೆಂಡ್ ಸ್ಥಾನದಲ್ಲಿ ಉಳಿಯುತ್ತೆ. ಗುಜರಾತ್ ಟೈಟನ್ಸ್ ಕೂಡ 18 ಅಲ್ಲಿ ಇದೆ, ಬಟ್ ಅವ್ರದ್ದು ರನ್ ರೇಟ್ ಇಳಿದೋಗಿದೆ. ನಿನ್ನೆ ಮ್ಯಾಚ್ ಅಲ್ಲಿ ಅವರು ದೊಡ್ಡ ಅಂತರದಲ್ಲಿ ಸೋಲು ಅನುಭವಿಸಿದ್ದಾರೆ. ಸೊ ಹಾಗಾಗಿ ಇವಾಗ ನಾವು ಒಂದು ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಈಗ ಪಾಯಿಂಟ್ಸ್ ಟೇಬಲ್ ಯಾರು ಬರ್ತಾರೆ ಟಾಪ್ 2ಗೆ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ. ಸೊ ಅದಕ್ಕೆ ಬಟ್ ಇಲ್ಲಿ ಏನೇ ಲೆಕ್ಕಾಚಾರಗಳು ಏನೇ ಇದ್ರು ಕೂಡ RCB ತಂಡ ನಾಳೆ ಮ್ಯಾಚ್ ಗೆಲ್ಲೇಬೇಕು. ಸೊ ಒಂದು ಲಾಸ್ಟ್ ಒಂದು ರನ್ ರೇಟ್ ಬಿದ್ದೋದ್ರು ಪರವಾಗಿಲ್ಲ, RCB ತಂಡ ಅಟ್ಲೀಸ್ಟ್ 1 ರನ್ ಇಂದ ಆದ್ರೂ ಗೆಲ್ಲೇಬೇಕು. ಗೆದ್ರೆ ಟಾಪ್ 1 ಆಗ್ಬಿಡ್ತಾರೆ RCB ತಂಡ, ಅಥವಾ ಟಾಪ್ 2. ಪಂಜಾಬ್ ಇವತ್ತಿನ ಗೆದ್ರೆ ಟಾಪ್ 2 ಆಗ್ತಾರೆ, ಇಲ್ಲ ದೊಡ್ಡ ರನ್ ರೇಟ್ ಅಲ್ಲಿ ಗೆದ್ರೆ RCB ತಂಡ ಟಾಪ್ 1 ಆಗುತ್ತೆ. ಸೊ ಆ ಮೂಲಕ RCB ತಂಡ ಒಂದು ಫಸ್ಟ್ ಕ್ವಾಲಿಫೈಯರ್ ಆಗ್ಬೋದು.
ಫಸ್ಟ್ ಕ್ವಾಲಿಫೈಯರ್ ಅಲ್ಲಿ ಒಂದು ವೇಳೆ ಅದೇ ಇವಾಗ ನಮ್ಮ RCB ಟಾಪ್ 1 ಆದ್ರೂ ಯಾವ ತಂಡ ಅವ್ರಿಗೆ ಆಗ್ತಾರೆ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಇವತ್ತಿನ ಮ್ಯಾಚ್ ಡಿಸೈಡ್ ಆಗುತ್ತೆ ಯಾರು ಬರ್ತಾರೆ ಅಂತ. ಎಸ್, ಥ್ಯಾಂಕ್ ಯು ರಮೇಶ್ ಅವರು. ನೋಡುವ ಪ್ಲೇ ಆಫ್ಸ್ ಅಲ್ಲಿ ಏನಾಗುತ್ತೆ. ಆಕ್ಚುಲಿ RCB ಮ್ಯಾಚ್ ಆದ್ಮೇಲೆ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನೋಡುವ ಯಾವೆಲ್ಲ ಟೀಮ್ ಬರ್ತವೆ, ಮತ್ತೆ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟ ಮೇಲೆ ಮತ್ತೆ ಅದರಲ್ಲಿ ನಾವು ಅನಾಲಿಸಿಸ್ ಮಾಡುವ. ಅಲ್ಲಿಯವರೆಗೂ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇವೆ. ಥ್ಯಾಂಕ್ ಯು ವೀಕ್ಷಕರು. ಇದಾಗಿತ್ತು ಇವತ್ತಿನ IPL ಧಮಾಕದ ವಿಶೇಷ ಸ್ಟೋರಿ. ತುಂಬ ರೋಚಕವಾಗಿರ್ತಕ್ಕಂಥ ಘಟ್ಟದಲ್ಲಿ ಈಗ ಪಾಯಿಂಟ್ಸ್ ಟೇಬಲ್ ಇರುವಂಥದ್ದು. ನಮ್ಮ RCB ಕೂಡ ಅದೇ ಒಂದು ಹಂತದಲ್ಲಿ ಇದೆ. ಏನಾಗುತ್ತೋ ಏನಾಗಲ್ಲವೋ ಎನ್ನುವಂತಹ ಡವಡವ ಕೂಡ RCB ಅಭಿಮಾನಿಗಳಿಗೆ ಸದ್ಯ ಕಾಡ್ತಾ ಇರುವಂಥದ್ದು. ಅವೆಲ್ಲ ರೋಚಕತೆಗೆ ಸ್ವಲ್ಪ ಸಮಯ ಕಾದು ನೋಡಬೇಕಾಗಿದೆ. ಹಾಗಾಗಿ ಮತ್ತಷ್ಟು ನೀವು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.